ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ವ್ಲಾಗು. ನನಗೆ ಅವಾಗಿಂದ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇವಾಗ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರು ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಶ್ರಾವಣದ ಟೈಮಲ್ಲಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಆಗಿ ತುಂಬ ದಿನ ಆಗಿದೆ, ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೊರಟ್ವಿ. ಸಂಜೆ ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವಸ್ಥಾನಕ್ಕೆ ಸಂಜೆ ಮೇಲೆ ಹೊರಟ್ವಿ. ಯಾಕಂದರೆ ನಮ್ಮ ಮನೆಯವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಬರೋದು ಸ್ವಲ್ಪ ಲೇಟೇ ಆಯಿತು, ಹಾಗಾಗಿ ಸಂಜೆ ಮೇಲೆ ಹೊರಟ್ವಿ. ನಮ್ಮ ಮನೆ ದೇವರು ವೆಂಕಟರಮಣ ಸ್ವಾಮಿ, ಹಾಗಾಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಶನ್ಮದೇವ್ರ ದೇವಸ್ಥಾನಕ್ಕೆ ಮತ್ತು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಹೊರಟ್ವಿ. ಶನ್ಮದೇವ್ರ ದೇವಸ್ಥಾನಕ್ಕೆ ಹೋದ್ಮೇಲೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗದೆ ಬರಬಾರ್ದು. ಸೊ ಹಂಗಾಗಿ ಫಸ್ಟು ನೋಡೋಣ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬಾಗಿಲು ತೆಗ್ದಿರ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಮೇಲೆ ಹೋದ್ವಿ. ಹಾಗಾಗಿ ಯಾಕೆಂತಂದರೆ ಸಂಜೆ ಮೇಲೆ ಕೆಲವೊಂದು ದೇವಸ್ಥಾನಗಳು ಮುಚ್ಚಿಬಿಡ್ತಾರೆ, ಬಟ್ ಸಿಟಿ ಕಡೆ ಓಪನ್ ಇದ್ದೇ ಇರುತ್ತೆ. ಎಲ್ಲ ದೇವಸ್ಥಾನಗಳೂ 9-10 ಗಂಟೆವರೆಗೂ ಓಪನ್ ಇರುತ್ತೆ, ಬಟ್ ಕೆಲವೊಂದು ಕಡೆ ಮುಚ್ಚಿಬಿಡ್ತಾರಲ್ಲ, ಹಂಗಾಗಿ ನಾನು ಕೆಲವೊಂದು ದೇವಸ್ಥಾನಗಳು ಇಂಪ್ರೂವ್ ಇಲ್ಲ ಅಂತಂದರೆ ಬೇಗ ಕ್ಲೋಸ್ ಆಗಿಬಿಡ್ತವೆ. ಬಟ್ ನಾನು ನೋಡೇ ಇರಲಿಲ್ಲ ದೇವಸ್ಥಾನ ತುಂಬ ದೊಡ್ಡ ದೇವಸ್ಥಾನ ಅಂತ. ವೆಂಕಟರಮಣ ಸ್ವಾಮಿ ದೇವಸ್ಥಾನ ಫಸ್ಟ್ ಟೈಮ್ ಬಂದಿದ್ದು, ನನಗಂತೂ ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗೋಯಿತು. ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ದು ನನಗಂತೂ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಆ ಮೂರ್ತಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತಂದರೆ ನೋಡ್ತಾ ಹಂಗೆ ನೋಡಿಕೊಂಡೇ ಕುತ್ಕೊಂಡ್ಬಿಡೋಣ, ಅಲ್ಲೇ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಇರೋಣ ಅಂತ ಅನ್ನಿಸೋದು, ಅಷ್ಟು ಚೆನ್ನಾಗಿತ್ತು. ದೇವಸ್ಥಾನ ಕೂಡ ತುಂಬ ದೊಡ್ಡದು. ಇವಾಗ ಸ್ವಲ್ಪ ಹೊರಗಡೆ ಎಲ್ಲ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಪೂಜೆಗೆ ಬಂದವರು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹೋಗೋ ಥರ ಎಲ್ಲ ಪೂಜೆಗೆ ಇದಕ್ಕೆಲ್ಲ ದೇವಸ್ಥಾನ ಸುತ್ತಮುತ್ತ ರೆಡಿ ಮಾಡ್ತಾಯಿದ್ದಾರೆ. ನಾನು ಫಸ್ಟ್ ಟೈಮ್ ನೋಡಿದ್ರಿಂದ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ಆ ಟೈಮಲ್ಲಿ ಸ್ವಲ್ಪ ಕರೆಂಟ್ ಇಲ್ಲ, ಹಂಗಾಗಿ ನನಗೂ ಜಾಸ್ತಿ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಅದಾದಮೇಲೆ ಶನ್ಮದೇವ್ರ ದೇವಸ್ಥಾನಕ್ಕೆ ಹೋಗಿ ಇನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ಅಡುಗೆ ಮಾಡಬೇಕಾಗಿತ್ತು. ಹಂಗಾಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಅಲ್ಲಿಂದ ಆಚೆ ಬಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಅದಾದಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡು ಇನ್ನು ಹೊರಗಡೆ ಬಂದು ನಮ್ಮ ಪಾಪಗೆ ಸ್ವಲ್ಪ ಪ್ರಸಾದ ಎಲ್ಲ ತಿನ್ನಿಸಿ ಅದಾದಮೇಲೆ ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡೆ. ಅಷ್ಟೊತ್ತಿಗೆ ಸ್ವಲ್ಪ ಕರೆಂಟ್ ಬಂತು, ಹಾಗಾಗಿ ಹೊರಗಡೆ ಎಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೂ ಹೆಲ್ಪ್ ಆಯಿತು. ಇನ್ನು ದೇವಸ್ಥಾನ ಎಲ್ಲ ಒಳಗಡೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಇನ್ನು ಅಲ್ಲಿಂದ ಹೊರಟ್ಬಿಟ್ಟು ನಾವು ಬಂದಿದ್ದು ಶನ್ಮದೇವ್ರ ದೇವಸ್ಥಾನಕ್ಕೆ. ನನಗೆ ಒಳಗಡೆ ಎಲ್ಲ ದೇವಸ್ಥಾನದಲ್ಲೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಬಟ್ಟೆ ನನಗೆ ಭಯ ಆಗ್ತಿತ್ತು. ಯಾಕಂತಂದರೆ ಶನ್ಮದೇವರು ಅಂದ್ರೇ ಒಂದು ಸ್ವಲ್ಪ ನನಗೆ ಸ್ವಲ್ಪ ಭಯ ಜಾಸ್ತಿ. ಯಾಕಂದರೆ ಅವ್ರು ತುಂಬ ಕೋಪ ಜಾಸ್ತಿ ಅವರಿಗೆ ಆ ಥರ ಎಲ್ಲ ಫೋಟೋಸು ವಿಡಿಯೋಸು ಅದೆಲ್ಲ ಜಾಸ್ತಿ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಕೆಲವೊಬ್ಬರು. ಹಾಗಾಗಿ ನಮ್ಮ ಮನೆಯವರು ಅಂತ ಹೇಳ್ತಾಯಿದ್ರು, ಜಾಸ್ತಿ ಫೋಟೋಸ್ ಎಲ್ಲ ತೆಗಿಬೇಡ, ನೀನು ಯಾವತ್ತು ಅಪ್ಲೋಡ್ ಮಾಡ್ತೀವೋ ಏನೋ ಮೊಬೈಲಲ್ಲೆಲ್ಲ ಇಟ್ಕೋಬಾರ್ದು ಅಂತೇಳಿ. ಹಾಗಾಗಿ ಹೊರಗಡೆ ಮಾತ್ರ ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಇನ್ನು ಅದರ ಆಪೋಸಿಟ್ಟೇ ಆಂಜನೇಯನ ದೇವಸ್ಥಾನ ಇದೆ, ಅಲ್ಲೂ ಕೂಡ ವಿಡಿಯೋ ಏನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಅಲ್ಲೆಲ್ಲ ವಿಡಿಯೋಗೆ ಪರ್ಮಿಷನ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ಆಂಜನೇಯನ ದೇವಸ್ಥಾನದಲ್ಲೂ ಏನು ವಿಡಿಯೋ ಮಾಡ್ಕೊಳ್ಳಿಲ್ಲ. ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ನಾವು ಅವಾಗವಾಗ ದೇವಸ್ಥಾನಕ್ಕೆ ಶನ್ಮದೇವ್ರ ಈ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಹಾಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಹೊರಗಡೆ ಪ್ರಸಾದ ಇಸ್ಕೊಂಡು ಬಂದ್ವಿ. ಯಾಕಂದರೆ ನಾನಂತೂ ಆಂಜನೇಯನ ದೇವಸ್ಥಾನದಲ್ಲಿ ಎಲ್ಲೂ ಪ್ರಸಾದ ಮಿಸ್ ಮಾಡೋದಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಹಾಗಾಗಿ ನಮ್ಮ ಬಾಸ್ ದೇವಸ್ಥಾನಕ್ಕೆ ಹೋದರೆ ನಾನು ಮಾತ್ರ ಮಿಸ್ ಮಾಡೋದಿಲ್ಲ. ಇನ್ನು ಅಲ್ಲಿಂದ ಹೊರಟ್ಬಿಟ್ಟು ಬಂದು ಇನ್ನು ನಾವು ಬಂದಿದ್ದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ನಮ್ಮ ಮನೆಯಿಂದ 1-2 ಕಿಲೋಮೀಟ್ರ್ ದೂರ ಅಷ್ಟೇ, ತುಂಬ ಹತ್ರ ದೇವಸ್ಥಾನ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಮೊದಲು ಚಿಕ್ಕ ದೇವಸ್ಥಾನ ಇತ್ತು, ಈ ಥರ ಎಲ್ಲ ಮೂರ್ತಿ ಏನೂ ಇರಲಿಲ್ಲ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಟ್ಟಿ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ, ಒಳಗಡೆನೂ ಅಷ್ಟೇ ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಅವತ್ತು ತುಂಬ ಚೆನ್ನಾಗಿ ವಿಳೆದೆಲೆಲೆಲ್ಲ ಅಲಂಕಾರ ಮಾಡಿದ್ರಿಂದ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯಿತು. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಯಾಕಂದರೆ ಮನೆಯಲ್ಲೇ ಹೂವು ಎಲ್ಲ ಕಟ್ಕೊಂಡು ತಗೊಂಡೋಗಿದ್ರಿಂದ, ಹಣ್ಣು ಕಾಯಿ ಎಲ್ಲ ಮನೆಯಿಂದನೇ ತಗೊಂಡೋಗಿದ್ರಿಂದ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸೋದಕ್ಕೆ ಹೂವು ಹಣ್ಣು ಕಾಯಿ ಎಲ್ಲ ಇತ್ತು.
ಇನ್ನು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಇನ್ನು ಮನೆಗೆ ಹೊರಡೋ ಅಷ್ಟೊತ್ತಿಗಾಗಲಿ 8:30 ಆಗಿತ್ತು. ಸಂಜೆ ನಾವು 5:30 6 ಗಂಟೆಗೆ ಹೋಗಿದ್ದಕ್ಕೆ ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆಗಿತ್ತು. ಹಾಗಾಗಿ ನಮ್ಮ ಮನೆಯವರು ನೀನು ಹೆಂಗೂ ಅಡುಗೆ ಮಾಡೋದು ಲೇಟ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಸಾಂಬಾರು ಮತ್ತು ರಸಮ್ ಎರಡೂ ಹೋಟ್ಲಲ್ಲೇ ತೊಗೊಂಡ್ರು. ರೈಸ್ ಮಾಡು ಸಾಕು ಅಂತನ. ಆದಮೇಲೆ ಮನೆಗೆ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟು ಹೋಗಿದ್ದೆ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು. ಯಾಕಂತಂದರೆ ಗಲೀಜಾಗಿ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನನಗಿಷ್ಟ ಆಗೋದಿಲ್ಲ. ಹಂಗಾಗಿ ಮನೆಗೆ ಬಂದು ಪಾತ್ರೆ ಎಲ್ಲ ಜೋಡಿಸಿ ಆಮೇಲೆ ಸ್ವಲ್ಪ ರೈಸಿಗೆ ಇಟ್ಬಿಟ್ಟು ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ನೈಟು ಇನ್ನು ಅಡುಗೆದೆಲ್ಲ ಏನೂ ಕೆಲಸ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ಇನ್ನು ಊಟ ಮಾಡಾದಮೇಲೆ ಸ್ವಲ್ಪ ಇದ್ದಿದ್ದ ಪಾತ್ರೆಗಳನ್ನೆಲ್ಲ ಆವಾಗ ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ತೊಳೆದು ಎತ್ತಿಟ್ಟು ಅದಾದಮೇಲೆ ದೇವಸ್ಥಾನದಿಂದ ತಂದಿದ್ದಂಥ ಪ್ರಸಾದಗಳನ್ನೆಲ್ಲ ನೀಟಾಗಿ ಎತ್ತಿಟ್ಟು ಇನ್ನು ಮಲ್ಕೊಂಡ್ವಿ. ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದರೆ ಒಂಥರ ಸಮಾಧಾನ ಅನಿಸುತ್ತೆ, ಏನೋ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇರುತ್ತೆ. ನಾನಂತೂ ಅವಾಗವಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ. ಬಟ್ 1-2 ತಿಂಗಳಿಂದ ನನಗೆ ಯಾವ ದೇವಸ್ಥಾನಗಳಿಗೂ ಓಡಾಡೋದಕ್ಕಾಗಿರಲಿಲ್ಲ. ಹಂಗಾಗಿ ಒಂದು ಸಲ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆವತ್ತಿನ ದಿನ ತುಂಬ ಚೆನ್ನಾಗಿತ್ತು. ನನಗೊಂಥರ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತಿತ್ತು ಹೊರಗಡೆ ಹೋಗಿ ಬಂದಿದ್ದಕ್ಕೂ ಅದಕ್ಕೂ. ಸೊ ವ್ಲಾಗ್ನ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.